2024-25ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಘಟ್ಟ ಇಂದಿನ ವಿದ್ಯಾರ್ಥಿ ಸರ್ಕಾರದ ಮುಖ್ಯಮಂತ್ರಿಯಾದ ನಾನು ಶಾಲಾ ಶಿಸ್ತು ಹಾಗೂ ನಿಯಮಗಳಿಗೆ ಬದ್ಧರಾಗಿ ಶಾಲಾ ಕರ್ತವ್ಯವನ್ನು ಶಕ್ತಿ ಮೀರಿ ಪಾಲಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿ ಸ್ಕೂಲ್ನ ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡಿಸಿ ಎಲ್ಲ ಒಳ್ಳೆ ಕೆಲಸ ಮಾಡಿಸೋಣ. ನಾನು ನಿಮ್ಮ ಜೊತೆ ಸಪೋರ್ಟಿವ್ ಆಗಿರ್ತೀನಿ, ನೀವು ನನ್ನ ಜೊತೆ ಸಪೋರ್ಟ್ ಆಗಿರಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಘಟ್ಟ ಇಲ್ಲಿನ ವಿದ್ಯಾರ್ಥಿ ಸರ್ಕಾರದ ಮಂತ್ರಿಗಳಾದ ನಾವು ಶಾಲಾ ಶಿಸ್ತು ಹಾಗೂ ನಿಯಮಗಳಿಗೆ ಬದ್ಧರಾಗಿ ಶಾಲಾ ಕರ್ತವ್ಯವನ್ನು ಶಕ್ತಿ ಮೀರಿ ಪಾಲಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದ. 25ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಘಟ್ಟ ಇಲ್ಲಿನ ವಿದ್ಯಾರ್ಥಿ ಸರ್ಕಾರದ ಮಂತ್ರಿಗಳಾದ ನಾವು ಶಾಲಾ ಶಿಸ್ತು ಹಾಗೂ ನಿಯಮಗಳಿಗೆ ಬದ್ಧರಾಗಿ ಶಾಲಾ ಕರ್ತವ್ಯವನ್ನು ಶಕ್ತಿ ಮೀರಿ ಪಾಲಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. 2024-25ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಘಟ್ಟ ಇಲ್ಲಿನ ವಿದ್ಯಾರ್ಥಿ ಸರ್ಕಾರದ ವಿರೋಧ ಪಕ್ಷದ ನಾಯಕ ಹಾಗೂ ಸದಸ್ಯರಾದ ನಾವು ಶಾಲಾ ಶಿಸ್ತು ಹಾಗೂ ನಿಯಮಗಳಿಗೆ ಬದ್ಧರಾಗಿ ಶಾಲಾ ಕರ್ತವ್ಯವನ್ನು ಶಕ್ತಿ ಮೀರಿ ಪಾಲಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಹಾಜರಿರತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರೊಂದಕ್ಕೂ ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಕುಳಿತಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತಾ, ಇನ್ನು ನಾವು ಈ ಎಲೆಕ್ಷನ್ ಮತದಾನದ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷತೆಯಾಗಿ ಕಾರಣಪ್ಪ ಅಂದರೆ ನಾವು ಮಾಡಿರ್ತಕ್ಕಂಥ ನಮ್ಮ ಕಾರ್ಯದಲ್ಲಿ ಮಾಡಿದ್ದೆ ಅಲ್ಲಿ ವಿರೋಧ ಪಕ್ಷದ ನಾಯಕವನ್ನು ಒಂದು ಅವಧಿಯನ್ನು ಇಟ್ಟಿರಲಿಲ್ಲ, ಸದಸ್ಯರನ್ನು ಕೊಟ್ಟಿರಲಿಲ್ಲ. ಅಲ್ಲಿ ಕೂಡ ನಾವು ಮತದಾನವನ್ನು ಮಾಡಿದ್ವಿ. ಅಲ್ಲಿಗೆ ವಿಶೇಷವಾಗಿ ಕಂಡುಬಂದಿದ್ದೇನಪ್ಪ ಅಂದರೆ ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಮತ್ತು ಆಡಳಿತ ವಿರೋಧ ಅಂದರೆ ಆಡಳಿತ ಪಕ್ಷವನ್ನು ಮಾಡ್ತಕ್ಕಂಥಕ್ಕೆ ವಿರೋಧವಾಗಿ ಒಂದು ಸದಸ್ಯರನ್ನು ಇಟ್ಟಿದೆ. ಅದು ತುಂಬ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯ. ಒಂದು ಪಕ್ಷ ಅಂದಮೇಲೆ ಆಡಳಿತದಲ್ಲಿರ್ತಕ್ಕಂಥ ಪಕ್ಷವನ್ನು ವಿರೋಧ ಮಾಡ್ತಕ್ಕಂಥ ಒಂದು ಪಕ್ಷವಿದ್ದಾಗ ಮಾತ್ರ ಆಡಳಿತದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಏನು ಕಾರ್ಯಗಳನ್ನು ಮಾಡಬೇಕು, ಯಾವ ಯೋಜನೆಗಳನ್ನು ಜಾರಿಗೆ ತರಬೇಕು, ಅವು ಯಾವ ರೀತಿ ಜನರಿಗೆ ಮುಟ್ತಾವೋ ಮತ್ತು ಅದರಿಂದ ಯಾವ ರೀತಿ ಅನುಕೂಲ ಆಗ್ತಾವ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡುತ್ತಾರೆ. ಹೌದಾ? ಮೊದಲಿಗೆ ನಾವೇನು
ಜನರಿಗಾಗಿ ಜನರಿಗೋಸ್ಕರ ಸೃಷ್ಟಿಯಾಗಿದ್ದನ್ನು ನಾವು ಪ್ರಜಾಪ್ರಭುತ್ವ